ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ನಾವು ಮುರಾರ್ಜಿ ಎಕ್ಸಾಮ್ ಫೈನಲ್ ಪ್ರಿಪ್ರೇಷನ್ನ 3 ಡೇಸಿಂದ ನಾವು ನೋಡ್ತಿದ್ದೀವಿ. ಇವತ್ತು ನಾವು ಸೋಷಿಯಲ್ ಸೈನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಏನಿಲ್ಲ ಅಂತ ಹೇಳಿದ್ರು ನಾವು 200+ ಕ್ವಶನ್ ಸಾಲ್ವ್ ಮಾಡಿದ್ದೇ ಆದರೆ ಎಕ್ಸಾಮ್ಗೆ ನಮಗೆ ತುಂಬ ಸುಲಭ ಆಗುತ್ತೆ ಹಾಗೂ ಈಸಿ ಮೆಥಡಲ್ಲಿ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಇಲ್ಲಿ ಕ್ಲಾಸ್ನ ಸೋಷಿಯಲ್ ಯಾವುದೇ ಕಾರಣಕ್ಕೂ ತಪ್ಪು ಮಾಡಲ್ಲ. ಯಾಕಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ HYT ಕ್ಲಾಸಸ್ ಮಾಡ್ತಿರೋದೇ ಅದಕ್ಕೋಸ್ಕರ. ರಿಪೀಟೆಡ್ ಕ್ವಶನ್ಸ್, ಐ ಈಲ್ಡಿಂಗ್ ಟಾಪಿಕ್ ನೋಡ್ಕೊ ಬಂದಿದ್ದೀವಿ. ಸೋಷಿಯಲ್ ಏನು ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ, ಒಂದು ಸ್ಪೋರ್ಟ್ಸ್ ಇಂದ ಕ್ವಶನ್ ಕೇಳ್ತಾರೆ, ಬುಡಕಟ್ಟು ಜನಾಂಗದ ಮೇಲೆ ಒಂದು ಕ್ವಶನ್ ಕೇಳ್ತಾರೆ, ಕರೆಂಟ್ ಅಫೇರ್ಸ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ, ಈಸಿ ನಮ್ಮ ಇಂಡಿಯಾದ ಮೇಲೆ ಒಂದು ಕ್ವಶನ್ ಕೇಳ್ತಾರೆ, ಡ್ಯಾನ್ಸ್ ಮೇಲೆ ಒಂದು ಕ್ವಶನ್ಸ್ ಕೇಳ್ತಾರೆ. ನೋಡಿದ್ರೆ ಈ ರೀತಿಯಲ್ಲೇ ಓದಬೇಕು. ಈ ರೀತಿಯಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದಿದ್ದೇ ಆಯ್ತು ಅಂತ ಹೇಳಿದ್ರೆ ಮುರಾರ್ಜಿ ಎಕ್ಸಾಮ್ನ ಆರಾಮಾಗಿ ನಾವು ಕ್ಲಿಯರ್ ಮಾಡ್ಬೋದು. ಇದೇನು ದೊಡ್ಡ ಕಷ್ಟ ಅಲ್ಲ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಎಲ್ಲರೂ ಕೇಳೇ ಇರ್ತೀರಾ. ಈ ರೀತಿಯಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಮುಂದೆ ಸಾಗೋಣ. ಬನ್ನಿ ಇವಾಗ ಫಸ್ಟ್ ಕ್ವಶನ್ ನೋಡೋಣ. ಭಾರತದ ರಾಷ್ಟ್ರ ಪಕ್ಷಿ. ಹೋದ್ಸಲಿ ನಾವೇನ್ ನೋಡಿದ್ವಿ, ಭಾರತದ ರಾಷ್ಟ್ರ ಪ್ರಾಣಿನ್ ಕೇಳಿದ್ರು. ಈ ಸಲಿ ರಾಷ್ಟ್ರ ಪಕ್ಷಿ ಕೇಳಿದ್ದಾರೆ. ಓಕೆನಾ? ನೆಕ್ಸ್ಟ್ ಬರುವಂತಹ ಎಕ್ಸಾಮ್ ಅಲ್ಲಿ ಏನು ಕೇಳ್ಬೋದು, ರಾಷ್ಟ್ರೀಯ ಹೂವು ಯಾವುದು ಅಂತ ಕೇಳ್ಬೋದು. ಭಾರತದ ರಾಷ್ಟ್ರೀಯ ಹೂವು ಯಾವುದು ಅಂತ ಕೇಳ್ಬೋದು. ಓಕೆನಾ? ಇವಾಗ ಏನ್ ಕೊಟ್ಟಿದ್ದಾರೆ, ಭಾರತದ ರಾಷ್ಟ್ರೀಯ ಪಕ್ಷಿ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ಇದನ್ನೆಲ್ಲ ಪಾಯಿಂಟ್ಸ್ ನ ನೋಟ್ ಡೌನ್ ಮಾಡ್ಕೋಬೇಕು. ಸೆಕೆಂಡ್ ಕ್ವಶನ್ ನೋಡಿ, ಜೈ ಭಾರತ ಜನನೀಯ ತನುಜಾತೆ ಗೀತೆಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಬರೆದವರು ಕುವೆಂಪು. ನೆಕ್ಸ್ಟ್ ಅವರು ಒಂದೇ ಮಾತರಂ ಯಾರು ಬರ್ದಿರೋದು ಅಂತ ಕೇಳ್ಬೋದು. ಜನಗಣ ಮನ ನಮ್ಮ ರಾಷ್ಟ್ರಗೀತೆ ಯಾರು ಬರ್ದಿರೋದು ಅಂತ ಕೇಳ್ಬೋದು. ಈ ರೀತಿಯಲ್ಲೇ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ ಅವರು. ಅದಕ್ಕೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಯಾವಾಗ ಸಾಲ್ವ್ ಮಾಡ್ತೀವಿ ನಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ನಾವೇ ಕ್ವಶನ್ ಪೇಪರ್ನ ನೋಡಿ, ಈ ವರ್ಷ ಇದು ಕೇಳಿದರೆ, ಬರೋ ವರ್ಷ ಇದು ಕೇಳುವ ಸಾಧ್ಯತೆ ತುಂಬಾ ಇರುತ್ತೆ ಅಂತ ನಾವೇ ಒಂದು ಗೆಸ್ ಮಾಡ್ಬೋದು. ಆ ಕೆಪಾಸಿಟಿ ಯಾವಾಗ ಬರುತ್ತೆ ಅಂದ್ರೆ, ಈ ತರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ 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 ಅವಾಗ ಒಂದು ನಮಗೆ ಗ್ರಿಪ್ ಸಿಕ್ಬಿಡುತ್ತೆ. ಇದಕ್ಕೋಸ್ಕರ ನಾವು HYT ಕ್ಲಾಸಸ್ ಅಂತ ಮಾಡ್ತಿರೋದು. ಹೈ ಹೀಲ್ಡಿಂಗ್ ಟಾಪಿಕ್ಸ್, ಯಾವುದು ಎಕ್ಸಾಮ್ಗೆ ಪ್ರಮುಖ ಟಾಪಿಕ್ ಬರುತ್ತೋ ಆ ಟಾಪಿಕ್ಸ್ನೇ ನಾವು ನಿಮಗೆ ಪ್ರಾಕ್ಟೀಸ್ ಮಾಡಿಸೋದು. ಬನ್ನಿ ಥರ್ಡ್ ಕ್ವಶನ್ ನೋಡೋಣ. ನೀರನ್ನು ಬೆಳೆಯ ಬೇರುಗಳಿಗೆ ನೇರವಾಗಿ ತಲುಪಿಸುವ ನೀರಾವರಿ ಪದ್ಧತಿ. ನೋಡಿ, ಈ ಕ್ವಶನ್ 3 ಟೈಮ್ಸ್ ರಿಪೀಟ್ ಆಗಿದೆ. ಯಾವ್ದು ಆನ್ಸರು? ಹನಿ ನೀರಾವರಿ. 4ನೇ ಕ್ವಶನ್ ನೋಡಿ, ಜಲ ಸಾರಿಗೆಯಲ್ಲಿ ಬಳಸುವ ವಾಹನ. ಜಲ ಸಾರಿಗೆಯಲ್ಲಿ ಬಳಸುವ ವಾಹನ ಅಂತ ಕೇಳಿದಾರದು ಯಾವುದು ಅಂತ ಹೇಳಿದ್ರೆ ಹಡಗು. ಯಾವುದು? ಹಡಗು. ನೋಡಿ, ಬಸ್ಸು ರೋಡಲ್ಲಿ ಹೋಗುವಂತಹ ವಾಹನ, ಹೆಲಿಕಾಪ್ಟರು ಆಕಾಶದಲ್ಲಿ ಹಾರುವಂತಹ ವಾಹನ, ರೈಲಿನ ಹಳಿಯಲ್ಲಿ ಹೋಗುವಂತಹ ವಾಹನ, ಹಡಗು ಬಂದು ಸಮುದ್ರದಲ್ಲಿ. ಅವ್ರೇನ್ ಕ್ವಶನ್ ಕೇಳಿರೋದು ಜಲ ಸಾರಿಗೆಯಲ್ಲಿ. ಜಲ ಅಂದ್ರೆ ಏನು? ನೀರು. ಇದೇ ತರ ಕ್ವಶನ್ಸ್ ಬರುತ್ತೆ ಎಕ್ಸಾಮ್ ಅಲ್ಲಿ. ಈಸಿ ಕ್ವಶನ್ಸ್ ಇರುತ್ತೆ, ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾತ್ರ ನೀವು ಓದ್ಬೇಕು. ಬನ್ನಿ ಇವಾಗ 5th ಕ್ವಶನ್ ನೋಡೋಣ. ನೋಡಿ, 5th ಕ್ವಶನ್, ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ. ಅತಿ ಹೆಚ್ಚು ರೇಷ್ಮೆ ಅಂತ ಕೇಳಿದ್ದಾರೆ. ಯಾವ್ದಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇವಾಗ ರೇಷ್ಮೆ ಕೇಳಿದ್ದಾರೆ. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಅವರು ಕಾಟನ್ ಕೇಳ್ಬೋದು, ಹತ್ತಿನ ಕೇಳ್ಬೋದು, ಇಲ್ಲ ಭತ್ತನ್ ಕೇಳಬಹುದು. ಇದೇ ರೀತಿಯಲ್ಲಿ ಓದ್ಬೇಕು ನೀವು. ಅವಾಗ ಒಂದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ ಯಾವ ಕ್ವಶನ್ಸ್ ಕೇಳ್ತಾರೆ ಮುಂದಕ್ಕೆ ಅಂತ. ಈ ರೀತಿಯಲ್ಲಿ ಓದಿದ್ರೆ ಮಾತ್ರ ನೋಡಪ್ಪ ಎಕ್ಸಾಮ್ ಕ್ಲಿಯರ್ ಆಗೋದು ನಿಮ್ದು. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತ ಇರುವ ಖಂಡ. ನಾವಿರೋದು ಎಲ್ಲಿ? ಯಾವುದು ಕಾಂಟಿನೆಂಟಲ್ ನಾವಿರೋದು ಅಂತ ಕೇಳಿರೋದವರು. ನಮ್ದು ಬಂದು ಏಷ್ಯಾ ಕಾಂಟಿನೆಂಟ್, ಏಷ್ಯಾ ಖಂಡ. ಭಾರತ ಇರುವುದು ಏಷ್ಯಾ ಖಂಡದಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿ, ಫುಟ್ಬಾಲ್ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ. ಓದ್ ಕ್ಲಾಸ್ ಅಲ್ಲಿ ನಾವೇನ್ ನೋಡಿದ್ವಿ? ಕಬಡ್ಡಿ ನೋಡಿದ್ವಿ. ಅದ್ರ ಓದ್ ಕ್ಲಾಸ್ ಅಲ್ಲಿ ಏನ್ ನೋಡಿದ್ವಿ? ಹಾಕಿ ನೋಡಿದ್ವಿ. ನೋಡಿದ್ರೆ ಸ್ಪೋರ್ಟ್ಸ್ ಕ್ವಶನ್ ಒಂದು ಫಿಕ್ಸ್ ಬರುತ್ತೆ. ಕಬಡ್ಡಿಲಿ ಎಷ್ಟು ಜನ ಇರ್ತಾರೆ ಅಂತಾನು ಓದ್ ಕ್ಲಾಸ್ ಅಲ್ಲಿ ಕೇಳಿದ್ರು. ಈ ಸಲ ಫುಟ್ಬಾಲ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ದಾರೆ. ಎಷ್ಟು? 11. ಇಷ್ಟೇ HYT ಕ್ಲಾಸಸ್ ಅಂದ್ರೆ. ಐ ಈಲ್ಡಿಂಗ್ ಟಾಪಿಕ್ಸ್ ನಾವು ತಪ್ಪು ಮಾಡ್ದೇನೆ ಕರೆಕ್ಟ್ ಮಾಡಿದ್ರೆ 100% ನಾವು ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ವಿ ಅಂತಾನೆ ಅರ್ಥ. ಬನ್ನಿ 8th ಕ್ವಶನ್ ನೋಡೋಣ. 2ಕ್ಕಿಂತ ಹೆಚ್ಚು ತಲೆಮಾರಿನ ಸದಸ್ಯರು ಒಟ್ಟಾಗಿ ವಾಸಿಸುವ ಕುಟುಂಬ. ಈ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್. ಸ್ಟಾರ್ ಮಾರ್ಕ್ ಹಾಕಿರ್ತೀನಿ ನೋಡಿ, ಯಾಕಂದ್ರೆ ಇದು 2 ಟೈಮ್ಸ್ ರಿಪೀಟ್ ಆಗಿದೆ. ಯಾವ ಕುಟುಂಬ ಅಂತ ಹೇಳಿದ್ರೆ ವಿಭಕ್ತಿ ಕುಟುಂಬ. ಓಕೆನಾ? ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, 9th ಕ್ವಶನ್ ನೋಡಿ, ಭಾರತದ ವಿಶ್ವಖ್ಯಾತ ಚೆಸ್ ಆಟಗಾರ ಯಾರು? ನಮ್ಗೆಲ್ಲರಿಗೂ ಗೊತ್ತಿರೋದು ಯಾರು ಅಂತ ಹೇಳಿದ್ರೆ ವಿಶ್ವನಾಥ್ ಆನಂದ್. ಯಾರು? ವಿಶ್ವನಾಥ್ ಆನಂದ್. ನೋಡಿದ್ರೆ ಈ ಪೇಪರ್ ಅಲ್ಲಿ 2 ಸ್ಪೋರ್ಟ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ? ಇದೆಲ್ಲ ಈಸಿ ಇರೋ ಕ್ವಶನ್ಸು, ಪ್ರಮುಖ ಕ್ವಶನ್ಸು. ನೀವು ಏನಾರ ಇದ್ರಲ್ಲಿ ತಪ್ಪು ಮಾಡಿದ್ರಿ ಅಂತ ಹೇಳಿದ್ರೆ ಮಾರ್ಕ್ಸ್ ಈಸಿಯಾಗಿ ಕಳ್ಕೊಬಿಡ್ತೀರಾ. 10th ಕ್ವಶನ್ ನೋಡಿ, ಪವಿತ್ರ ಗಂಗಾ ನದಿ ಹುಟ್ಟುವ ಸ್ಥಳ. ಪವಿತ್ರ ಗಂಗಾ ನದಿ ಹುಟ್ಟುವ ಸ್ಥಳ ಎಲ್ಲಿ ಅಂತ ಹೇಳಿದ್ರೆ
ಹಿಮಾಲಯ ಶ್ರೇಣಿ. ಎಲ್ಲಿ ಅಂತ ಹೇಳಿದ್ರೆ ಹಿಮಾಲಯ ಶ್ರೇಣಿ. ಪವಿತ್ರ ಗಂಗಾ ನದಿ ಹುಟ್ಟುವ ಸ್ಥಳ ಅಂತ ಕೇಳಿದ್ದಾರೆ. ಬಟ್ ನೆಕ್ಸ್ಟ್ ಅಲ್ಲಿ ಏನ್ ಕೇಳಬಹುದು, ಗೋದಾವರಿ ಅಂತ ಕೇಳ್ಬೋದು, ಇಲ್ಲ ಕರ್ನಾಟಕದಲ್ಲಿ ಕಾವೇರಿ ಅಂತ ಕೇಳ್ಬೋದು. ನೀವು ಅದನ್ನ ಆನ್ಸರ್ನ ರೆಡಿ ಮಾಡಿ ಇಟ್ಟಿರ್ಬೇಕು. ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ನಾನು ನಿಮ್ಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಓಕೆನಾ. ನೆಕ್ಸ್ಟ್ 11th ಕ್ವಶನ್ ನೋಡಿ. ಬೇಲೂರು ಹಳೆಬೀಡಿನ ದೇವಾಲಯಗಳನ್ನು ಕಟ್ಟಲು ಬಳಸಿರುವ ಕಲ್ಲುಗಳು ಯಾವುವು ಅಂತ ಕೇಳಿದ್ದಾರೆ. ಬಳಪದ ಕಲ್ಲು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ. ಭಾರತದಲ್ಲಿರುವ ಒಟ್ಟು ರಾಜ್ಯಗಳು ಎಷ್ಟು? ನಮ್ಮ ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಸ್ ಇದೆ ಅಂತ ಕೇಳಿದ್ದಾರೆ. 28 ಸ್ಟೇಟ್ಸ್. ಎಷ್ಟು? 28 ಸ್ಟೇಟ್ಸ್. ಭಾರತದ ಅತಿ ದೊಡ್ಡ ಉಪ್ಪಿನ ಸರೋವರ ಇರುವ ಸ್ಥಳ ಎಲ್ಲಿ ಅಂತ ಕೇಳಿದ್ದಾರೆ. ಸಾಂಬಾರ್. ಇಲ್ಲಿ ಸಾಂಬಾರ್. ಓಕೆನಾ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇಷ್ಟು ಏನು ಡಿಸ್ಕಸ್ ಮಾಡಿದ್ದೀನಿ ನಿಮ್ಮ ಜೊತೆ ನಾನು, ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನಾನು ಇಲ್ಲೇ ಹಾಕ್ಬಿಟ್ಟಿದ್ದೀನಿ ನೋಡಿ. MOST ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇವನ್ನೆಲ್ಲ ನೀವು ಕುತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ನಾನು ಡೈಲಿ ಈ ಥರ ಸೀರೀಸಲ್ಲಿ ನಾನು ಸೋಷಲ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಸೋಷಲ್ಲು, ಕನ್ನಡ, ಇಂಗ್ಲೀಷು ಹಾಗೂ ಎನ್ವಿರಾನ್ಮೆಂಟ್ ಏನೇನಿದೆ ನಾನೆಲ್ಲ ಮಾಡ್ಕೊಡ್ತೀನಿ. ಬಟ್ ನೀವು ಕ್ಲಿಯರ್ ಆಗಿ ಕುತ್ಕೊಂಡು ಓದಿ. ಈ ಸಲ ಮುರಾರ್ಜಿ ಎಕ್ಸಾಮ್ನ ಪಾಸ್ ಮಾಡಲೇಬೇಕು. ಓಕೆನಾ. ಆ ಥರ ನಾನು ನಿಮಗೆ ಟ್ರೈನಿಂಗ್ ಕೊಡ್ತೀನಿ. ನಮ್ಮ HYT ಕ್ಲಾಸ್ ನಿಮಗೋಸ್ಕರ ಮಾಡಿರೋದು. ಆದ್ದರಿಂದ ನೀವು ನಮ್ಮ ಕ್ಲಾಸ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಾವು ಸದಾ ನಿಮ್ಮ ಜೊತೆ ಇರ್ತೀವಿ. ಓಕೆ. ಕಾರ್ತಿಕ್ ನಾಗರಾಜು ಕಡೆಯಿಂದ ಧನ್ಯವಾದಗಳು.